ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಪುಣ್ಯ ಸಂಸ್ಕರಣೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ರಾಜ್ಯದ ಎಲ್ಲ ಪೂಜ್ಯರು, ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಮಠ, ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಲಿಂಗ ಮಠ, ಶಿವರುದ್ರ ಮಹಾಸ್ವಾಮಿಗಳು ಬೇಲಿ ಮಠ, ಡಾಕ್ಟರ್ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ದೇಗುಲ ಮಠ, ಡಾಕ್ಟರ್ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಸಾಲೂರು ಮಠ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂಥ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿರುವಂಥ ಎಲ್ಲರ ಪೂಜ್ಯರ ಪಾದಾರವಿಂದಗಳಲ್ಲಿ ತಲೆಬಾಗಿ ನಮಸ್ಕರಿಸುತ್ತಾ, ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ಕೇಂದ್ರದ ಸಚಿವರಾದಂಥ ವಿ ಸೋಮಣ್ಣ ಅವರೇ, ಮಾಜಿ ಸಂಸತ್ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರೇ, MLCಗಳಾದಂಥ ರವಿ ಅವರೇ, MLA ಆದಂಥ ಗಣೇಶ್ ಪ್ರಸಾದ್ ಅವರೇ, ಶ್ರೀಕಂಠ ಅವರೇ, ಶಿವಗಂಗ ಬಸವರಾಜ್ ಅವರೇ, ಶ್ರೀಮತಿ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರೇ, ರುದ್ರೇಶ್ ಅವರೇ, ಮರಿಸ್ವಾಮಿ ಅವರೇ, ಪುಟ್ಟರಾಜ್ ಅವರೇ, ಶ್ರೀಮತಿ ವೀಣಾ ಕಾಶಪ್ಪನವರೇ, ಶ್ರೀಮತಿ ಪದ್ಮಾವತಿ ಅವರೇ, ಉಳಿದೆಲ್ಲ ಉಪಸ್ಥಿತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ನಾಡಿನ ಆಧ್ಯಾತ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಲಯದ ದಾರಿದೀಪವಂತಿದ್ದ ಲಿಂಗೈಕ್ಯ ಪರಮಪೂಜ್ಯ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಗಳು ಭೌತಿಕವಾಗಿ ನಮ್ಮನ್ನು ಅಗಲಿದ್ರು ಸಹ ಅವರ ತಪಸ್ಸು, ಆದರ್ಶ ಹಾಗೂ ಸಮಾಜಮುಖಿ ಚಿಂತನೆಗಳು ಭಕ್ತರ ಮನಸ್ಸನ್ನು ಸದಾ ಬೆಳಗುತ್ತಿರುತ್ತದೆ. ಮಹಾಸ್ವಾಮಿಗಳ ಪವಿತ್ರ ಗದ್ದುಗೆಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಅನುಗ್ರಹದ ಕೃಪೆ ನಮ್ಮೆಲ್ಲರಿಗೂ ಸದಾ ರಕ್ಷಿಸಲೆಂದು ಪ್ರಾರ್ಥಿಸುತ್ತೇನೆ. ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ದೇಗುಲ ಮಠ ಅನ್ನ, ಅಕ್ಷರ, ಆಶ್ರಯ, ತ್ರಿವಿಧ ದಾಸೋಹಗಳ ಮೂಲಕ ಗ್ರಾಮೀಣ ಭಾಗದ ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಬಾಳಿಗೆ ಆಸರೆ ನೀಡುತ್ತಾ ಬಂದಿದೆ. ವಿಶೇಷವಾಗಿ ಲಿಂಗೈಕ್ಯ ಪೂಜ್ಯ ಶ್ರೀಗಳ ಜ್ಞಾನದಾಸೋಹದ ಕೊಡುಗೆ ಇತಿಹಾಸದಲ್ಲಿ ಎಂದೆಂದಿಗೂ ಅಜರಾಮರವಾಗಿದೆ. ಮುಮ್ಮಡಿ ನಿರ್ಮಣ ಶ್ರೀಗಳು ಅಣ್ಣ ಬಸವಣ್ಣವರ ಕಾಯಕ ಮತ್ತು ದಾಸೋಹ ತತ್ವಗಳ ತಮ್ಮ ಇಡೀ ಜೀವನದ ಉಸಿರಾಗಿಸಿಕೊಂಡಿದ್ದ ಮಹಾಪುರುಷರು. ಶರಣ ಪರಂಪರೆ ಎಂದರೆ ಏನೊಂದು ಕೇಳುವವರಿಗೆ ಪೂಜ್ಯ ಮುಮ್ಮಡಿ ನಿರ್ವಾಣ ಶ್ರೀಗಳ ಬದುಕಿಗೆ ಉತ್ತರವಾಗಿದೆ. ನುಡಿದಂತೆ ನಡೆಯುವ ಶರಣ ಪರಂಪರೆಗೆ ಅವರ ಸಾರ್ಥಕ ಜೀವನ ಅತ್ಯುತ್ತಮ ಸಾಕ್ಷಿಯಾಗಿದೆ. ಲಿಂಗಾಯತ ಪರಂಪರೆಯ ಈ ಪವಿತ್ರ ದೇಗುಲ ಮಠದಲ್ಲಿ ಜಾತಿ, ಮತ ಭೇದವಿಲ್ಲದೇ ಸರ್ವಧರ್ಮದ ಎಲ್ಲ ವರ್ಗದ ಜನರನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಮಾಡಿದ ಶ್ರೇಯಸ್ಸು ಪೂಜ್ಯ ಶ್ರೀಗಳಿಗೆ ಸೇರಬೇಕು. ಧಾರ್ಮಿಕ ನಿಷ್ಠೆಯ ಜೊತೆಗೆ ಶ್ರೀಗಳು ಸಾರಿದ ಸಾಮಾಜಿಕ ಸಾಮರಸ್ಯದ ಸೌಹಾರ್ದತೆ ಇಂದು ನಾಡಿಗೆ ಅತ್ಯಂತ ಅಗತ್ಯವಾಗಿದೆ. ನನ್ನ ಸಾರ್ವಜನಿಕ ಜೀವನದಲ್ಲಿ ಪೂಜ್ಯ ಶ್ರೀಗಳನ್ನು ಅತ್ಯಂತ ಹತ್ತಿರದಿಂದ ಕಾಣುವ, ಅವರ ಆಶೀರ್ವಾದ ಪಡೆಯುವ ಸೌಭಾಗ್ಯ ನನ್ನದಾಗಿತ್ತು. ಶ್ರೀಗಳ ಮಾರ್ಗದರ್ಶನ, ಆಶೀರ್ವಾದಗಳು ನನ್ನ ಮುನ್ನಡೆಸಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅವರ ಸರಳತೆ ಮತ್ತು ನಿಷ್ಕಲ್ಮಶ ಪ್ರೀತಿಯನ್ನು ನಾನು ಎಂದಿಗೂ ಮರೆಯಲು ಸಾಧ್ಯ ಇಲ್ಲ. ಲಿಂಗೈಕ್ಯ ಶ್ರೀಗಳು ನಡೆದ ಸಾಧನೆ ಹಾದಿಯೇ ಭಕ್ತವೃಂದಕ್ಕೆ ದಿಕ್ಸೂಚಿಯಾಗಿದೆ. ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಧರ್ಮ, ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ ಮತ್ತು ನೈತಿಕ ಮೌಲ್ಯಗಳನ್ನು ಉಳಿಸಿಕೊಂಡು ಜೀವನದಲ್ಲಿ ಪಾಲಿಸುವುದೇ ನಿಜವಾದ ಸಾರ್ಥಕತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಲೌಕಿಕ ಪ್ರಕೃತಿಯ ಜೊತೆಗೆ ಧಾರ್ಮಿಕ
ಬೇರುಗಳನ್ನು ಗಟ್ಟಿಗೊಳಿಸಬೇಕು ಎನ್ನುವ ಸಂದೇಶವನ್ನು ನಾವು ಪಾಲಿಸುವುದೇ ಪೂಜ್ಯ ಶ್ರೀಗಳಿಗೆ ನಾವು ಸಲ್ಲಿಸುವ ನಿಜವಾದ ಗೌರವವಾಗಿದೆ. ಲಿಂಗೈಕ್ಯ ಶ್ರೀಗಳು ಬಿಟ್ಟು ಹೋದ ದೊಡ್ಡ ಜವಾಬ್ದಾರಿ ಈಗ ಪ್ರಸ್ತುತ ಪೀಠಾಧೀಶರಾದಂಥ ಶ್ರೀ ಚೆನ್ನಬಸವ ಸ್ವಾಮಿಗಳ ಹೆಗಲ ಮೇಲಿದೆ. ಮಠದ ಭವ್ಯ ಪರಂಪರೆಯನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುವ ಶಕ್ತಿ ಅವರಿಗೆ ಸಿಗಲಿ. ಅವರ ಪ್ರತಿಯೊಂದು ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳು ಸಮಸ್ತ ಭಕ್ತ ಸಮುದಾಯದ ಸದಾ ಅವರೊಂದಿಗೆ ನಿಲ್ಲಬೇಕೆಂದು ಆಶಿಸುತ್ತೇನೆ. ಲಿಂಗೈಕ್ಯ ಪೂಜ್ಯ ಶ್ರೀಗಳ ಸಾಧನೆಗಳು ಮತ್ತು ತಪಶಕ್ತಿ ನಿಮ್ಮನ್ನು ಕೈ ಹಿಡಿದು ನಡೆಸಲಿ. ಲಿಂಗೈಕ್ಯ ಮುಮ್ಮಡಿ ನಿರ್ಮಾಣ ಶ್ರೀಗಳ ಪುಣ್ಯಸ್ಮರಣೆ ಈ ಪವಿತ್ರ ದಿನದಂದು ನಾವೆಲ್ಲರೂ ಅವರ ಆಶಯದಂತೆ ಬದುಕುವ, ಅವರು ತೋರಿಸಿದ ಹಾದಿಯಲ್ಲಿ ನಡೆಯುವ ದೊಡ್ಡ ಸಂಕಲ್ಪವನ್ನು ಮಾಡೋಣ. ಶರಣ ತತ್ವಗಳ ಬೆಳಕಿನಲ್ಲಿ ಎಲ್ಲರೂ ಮುಂದಾಗಿ ಮುನ್ನಡೆಯೋಣ. ರಾಷ್ಟ್ರೀಯತೆ, ರಕ್ಷಣೆ, ಹೊಣೆ ಹಿಂದೂ ಭಾರತ ಭೂಮಿ ಧರ್ಮ, ಯೋಗ, ತ್ಯಾಗ, ಕರ್ಮ, ಸೇವೆಗೆ ಪ್ರಸಿದ್ಧಿ. ಇದೇ ಕಾರಣಕ್ಕಾಗಿ ದೇವತೆಗಳು ಕೂಡ ಇಲ್ಲಿ ಜನಿಸಲು ಇಚ್ಛಿಸುತ್ತಾರೆ. ಏಕೆಂದರೆ ಇದು ರಾಮ ನಡೆದ, ಕೃಷ್ಣ ಬೋಧಿಸಿದ ಆ ಈಶ್ವರನ ತಪೋಭೂಮಿ. ವಿದೇಶಿಯರು ಕೂಡ ಕೊಂಡಾಡುವ ಸಂಸ್ಕೃತಿ ಪರಂಪರೆ ನಾವು ಹೊಂದಿದ್ದೇವೆ. ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಲಿಂಗೈಕ್ಯ ಮುಮ್ಮಡಿ ನಿರ್ಮಾಣ ಶ್ರೀಗಳ ಪುಣ್ಯಸ್ಮರಣೆ ಈ ಪವಿತ್ರ ದಿನದಂದು ನಾವೆಲ್ಲರೂ ಅವರ ಆಶಯದಿಂದ ಬದುಕುವ, ಅವರು ತೋರಿಸುವ ಹಾದಿಯಲ್ಲಿ ನಡೆಯುವ ದೊಡ್ಡ ಸಂಕಲ್ಪವನ್ನು ಮಾಡೋಣ. ಶರಣ ತತ್ವಗಳ ಬೆಳಕಿನಲ್ಲಿ ಎಲ್ಲರೂ ಒಂದಾಗಿ ಮುನ್ನಡೆಯೋಣ. ಪೂಜ್ಯ ಶ್ರೀಗಳ ಆಶೀರ್ವಾದ ನಾಡಿನ ಜನತೆಯ ಮೇಲೆ ಸದಾ ಇರಲೆಂದು ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ನನ್ನ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ.